ನೋಡಿ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿವರೆಗೂ ನಾನು ಡೌನ್ ಅಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವಾಗಲೇ ನಿಮಗೆ ಇದು ಹಿಂಗೆ ಡೌನ್ ಅಲ್ಲಿ ಇರಲಿ, ಇಲ್ಲಿಂದ ಮಾತ್ರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಶೋಲ್ಡ್ರು ಹಾಗೆ ಚೆಸ್ಟ್ ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಬ್ಯಾಕ್ ಪಾರ್ಟ್ ಅನ್ನ ರಿಮೂವ್ ಮಾಡೋಣ. ನೋಡಿ ಈ ತರ ನಾವು ಒಂದು ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡ್ತೀವಿ. ನೋಡಿ ಇದಕ್ಕೆ ಆರ್ಮೋಲ್ ಶೇಪ್ಗೋಸ್ಕರ ನಾನು ಈ ಕಾರ್ನರ್ ಸೈಡ್ ಇಂದ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಓಕೆ, ನಾವು ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಕೂಡ ನಾನು ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ. ಇಲ್ಲಿ 1/2 ಇಂಚ್ ಒಂದು ಮಾರ್ಜಿನ್ಗೆ ನೀವು ಮಾರ್ಕ್ ಮಾಡ್ಬಿಡ್ತೀನಿ. ಟೋಟಲ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಇದು ನೆಕ್ ವಿಡ್ತ್. ಓಕೆ, ನೆಕ್ ವಿಡ್ತ್ಗೆ ನೆಕ್ ಲೆಂತ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಒಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಮಗೆ ಇವಾಗ ಒಂದು ಅಳತೆ ಬ್ಲೌಸ್ ಬೇಕು ಸ್ನೇಹಿತರೆ. ಮೊದಲಿಗೆ ನೀವು ಏನಾದರೂ ಆಲ್ಟ್ರೇಷನ್ ಇದೆಯಾ ಅಂತ ಬ್ಲೌಸ್ ಅನ್ನ ಕೇಳ್ಕೋಬೇಕು ಕಸ್ಟಮರ್ನ. ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಏನಾದರೂ ಟೈಟ್ ಆಗೋದು ಅಥವಾ ಲೂಸ್ ಆಗೋದು ಏನಾದರೂ ಪ್ರಾಬ್ಲಮ್ ಇದ್ರೆ ಕೇಳ್ಕೋಬೇಕು. ನೀವು ಯಾವುದೇ ಕಾರಣಕ್ಕೆ ಯಾರು ಬ್ಲೌಸ್ ಇಸ್ಕೊಂಡ್ರು ಕೂಡ ಆ ಪ್ರಾಬ್ಲಮ್ ಅನ್ನ ಏನಾದರೂ ಇದ್ರೆ ನೀವು ಸರಿ ಮಾಡ್ಕೋಬಹುದು. ನೋಡಿ ಇದು ಅದೇನು ಪ್ರಾಬ್ಲಮ್ ಇಲ್ಲಂತೆ. ಹಾಗಾಗಿ ಇದು ಆಸ್ ಟೀಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾನು ಫ್ರಂಟ್ ಪಾರ್ಟ್ ಅನ್ನ ತಗೊಂಡಿದ್ದೀನಿ. ನಿಮಗೆ ಫ್ರಂಟ್ ನೆಕ್ ಲೆಂತ್ ಹಾಗೆ ಡಾಟ್ ಪಾಯಿಂಟ್ ಎಲ್ಲ ಕೂಡ ನಿಮಗೆ ಈಸಿಯಾಗಿ ಮಾರ್ಕಿಂಗ್ ಆಗುತ್ತೆ. ನೋಡಿ ನಾನು ಇಲ್ಲಿ ರೆಡಿ ಇದೆ ಬ್ಲೌಸ್. ಇಲ್ಲಿಗೆ 1/2 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಈ ಮಾರ್ಜಿನ್ಗೆ ಇದನ್ನ ಇಟ್ಟಿದ್ದೀನಿ. ಇವಾಗ ನೋಡಿ ನಮಗೆ ರೆಡಿಯಾಗಿ ಬಂದು ನೋಡಿ ನೆಕ್ ಲೆಂತ್ ಕೂಡ ಸಿಗುತ್ತೆ. ತುಂಬಾ ಜನ ಅದೇ ಹೇಳ್ತಿದ್ದೆ, ಟೇಪಲ್ಲಿ ಇಟ್ಕೊಂಡು ಅದೇನಾದ್ರು ಮಾಡಕ್ ಹೋಗ್ರೆ ಆ ಥರ ಎಲ್ಲ ಮಾಡಬೇಡಿ. ನೋಡಿ ಇಲ್ಲಿ ಈ ಥರ ಬ್ಲೌಸ್ ಅನ್ನ ಇಟ್ಟಾಗ ನಿಮಗೆ 100% ಇದು ಹೆಂಗಿದೆಯೋ ಹಂಗೆ ನಮಗೆ ಆಸ್ ರೀಸ್ ಬರುತ್ತೆ. ಹೌದಾ, ನಮಗೆ ಬೇಕಾಗಿರೋದು ಟಾಪಿಂಗ್ ಮಾಡೋಕ್ಕೆ. ಹಾಗೆ ನೋಡಿ ಇಲ್ಲಿ ಹೆಮ್ಮಿಂಗ್ ಪಟ್ಟಿ ಎಲ್ಲಿವರೆಗೂ ಇದೆ, ಕ್ರಾಸ್ ಬೆಲ್ಟ್ವರೆಗೂ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗಿದೆ, ಇದನ್ನ ಇಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಮಾರ್ಜಿನ್ ಅನ್ನ ನಂತರ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ ಈ ಬ್ಲೌಸ್ ಅನ್ನ ಬಿಡದೆ ನಾವು ಕಂಟಿನ್ಯೂ ಆಗಿ ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಬಿಟ್ಟು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿವರೆಗೂ ಅಪೆಕ್ಸ್ ಪಾಯಿಂಟ್ ಇದೆ. ಹಾಗೆ ಮೇನ್ ಡಾಟ್ ಪಾಯಿಂಟ್ ಇದು ನೋಡ್ಕೊಳ್ಳಿ. ಇದನ್ನು ಕೂಡ ಅಷ್ಟೇ ಇಲ್ಲಿ ಸ್ಟಿಚ್ ಮಾಡಿದ್ದಾರೆ ಅವರು. ನಾನು ಮಾರ್ಜಿನ್ ಸೇರಿಸಿ ತಗೊಂತೀನಿ. ಇದಕ್ಕೆ ಇಲ್ಲಿವರೆಗೂ ಇದೆ. ನೋಡಿ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾವು ಲೈನ್ ಹಾಕೋಣ. ಹಾಗೆ ಇದು ಮೇನ್ ಡಾಟ್ ಮಾಡ್ತೀನಿ. ಹಾಗೆ ನಾನು ಇಲ್ಲಿಗೆ ನೆಕ್ ಲೆಂತ್ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ ಇಲ್ಲಿಗೆ ನಾವು ಹೆಮ್ಮಿಂಗ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ನಾವು 1 ಇಂಚನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಏನಕ್ಕೆ ಬೇಕಂದ್ರೆ ಇಲ್ಲಿ ಡಾಟ್ ಬೇಕಲ್ಲ. ಹಾಗಾಗಿ ನೋಡಿ ಅವರು ಯಾವ ರೀತಿ ಕಟ್ ಮಾಡಿದ್ದಾರೆ ನಾನು ಅದೇ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ನೀವು ನೋಡಿರ್ತೀರ, ನಾವೆಲ್ಲ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಈ ಲೈನ್ ಇಂದ ಮೇಲಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೊತೀವಿ. ಏನಕ್ಕಂದ್ರೆ ಇದು ಡಾಟ್ ಚಿಕ್ಕದಾಗಿದೆ ಸ್ನೇಹಿತರೆ. ಬಟ್ ಚಿಕ್ಕದಾಗಿದ್ರು ಅವ್ರಿಗೆ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವರು ಸ್ವಲ್ಪ ಆ ರೀತಿ ಇರೋದ್ರಿಂದ ಅವರಿಗೆ ಕಂಫರ್ಟಬಲ್ ಆಗುತ್ತೆ. ನಾನು ನೋಡಿದ್ದೀನಿ. ಹಾಗಾಗಿ ನೋಡಿ ಇಲ್ಲಿ 1/2 ಇಂಚ್ ಮಾತ್ರ ಡಿಫ್ರೆನ್ಸ್ ಬಂದಿದೆ. ಬಂದ್ರೆ ಪರವಾಗಿಲ್ಲ. ಅವರಿಗೆ ಅಳತೆ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿದ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಿಮ್ಗೆ ಅನ್ನೂ ಡೌಟ್ ಇತ್ತಂದ್ರೆ ಸ್ವಲ್ಪ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಸ್ವಲ್ಪ ಏನಂದ್ರೆ ಹುಕ್ ಪಟ್ಟಿ ಅದಕ್ಕಿಂತ ಕಡಿಮೆ ಆಗುತ್ತೆ ಅಷ್ಟೇ, ಏನು ಪ್ರಾಬ್ಲಮ್ ಆಗಲ್ಲ. ಹುಕ್ ಪಟ್ಟಿ ಅದಕ್ಕಿಂತ ಕಡಿಮೆ ಆಗುತ್ತೆ. ಸ್ವಲ್ಪ ಕ್ರಾಸ್ ಬೇಕಂದ್ರೆ ಕ್ರಾಸ್ ಇಟ್ಟರೆ ಚೆನ್ನಾಗುತ್ತೆ. ಅವ್ರು ಇಟ್ಟಿಲ್ಲ, ಹಾಗಾಗಿ ನಾನು ಎಚ್ ಕಟ್ ಮಾಡ್ತಾರೋದ್ರಿಂದ ಅದರಲ್ಲಿ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆದ್ರೂ ಕೂಡ ಒಂದು 1/4 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಡಾಟ್ ಪಾಯಿಂಟ್ ಯಾವ ರೀತಿ ಮಾರ್ಕ್ ಮಾಡೋದು, ಅಳತೆ ಬ್ಲೌಸ್ ಕೊಟ್ಟರೆ ಅದ್ರ ಪ್ರಕಾರ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಇದೆ ಎಷ್ಟಿದೆ 36 ಇದೆ. 36 ಹತ್ತನೇ ಒಂದು ಭಾಗ ಬಂದು 3.6 ಬರುತ್ತೆ. ನಾವು ಅಷ್ಟಕ್ಕೆ ನಾವು ಇಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಇದಕ್ಕೆ ಡಾಟ್ ಬಂದು ನಾನು 2 ಇಂಚ್ ಹಿಡಿತಾ ಇದ್ದೀನಿ. ಇದು ನನಗೆ ಗೊತ್ತಿದೆ, ಅವ್ರಿಗೆ 2 ಇಂಚು ಸಾಕಾಗುತ್ತೆ ಸ್ನೇಹಿತರೆ. 36 ಆದ್ರೂ ಪರವಾಗಿಲ್ಲ, ಅವ್ರಿಗೆ 2 ಇಂಚು ಸಾಕಾಗುತ್ತೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ ಈ ರೀತಿ ನೀವು. ಹಾಗೆ ನೋಡಿ ಈ ಆಮೂಲ್ ಸೈಡ್ ಅಲ್ಲಿ ಒಂದು ಮೇನ್ ಡಾಟ್ ಬರುತ್ತೆ. ಹಾಗೆ ನೋಡಿ ಇಲ್ಲಿಂದ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈ ತರ ಸೇಪ್ ಅಲ್ಲಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಇವಾಗ ಇಲ್ಲಿ ಸೈಡ್ ಬಂದು ನೀವು ಬಹಳ ವಿಡಿಯೋಸ್ ನೋಡಿರ್ತೀರಾ. ಇಲ್ಲಿ ನಾವು ಇಲ್ಲಿ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತೀವಿ. ಅದು ಕೂಡ ಈ ಬ್ಲೌಸ್ ಅಲ್ಲಿ ಹಂಗೆ ಹೊಲ್ದಿರಲ್ಲ ಅವ್ರು ಸ್ನೇಹಿತರೆ. ನೋಡಿ ಅವ್ರು ಹೊಲ್ದಿಲ್ಲ, ಸ್ಟ್ರೈಟ್ ಆಗಿ ಹೊಲ್ದಿದ್ದಾರೆ. ಹಾಗಾಗಿ ನೀವೇನಾದ್ರೂ ಮಾಡಿದ್ರಿ ಅಂದ್ರೆ ನೀವೇನಾದ್ರು 1/2 ಇಂಚ್ ಮೇಲಕ್ಕೆ ಇಟ್ರಿ ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದು ಪ್ರಾಬ್ಲಮ್ ಗೊತ್ತಿದ್ದು ನೀವು ಸರಿ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಅದನ್ನ ನಾನು 1/2 ಇಂಚು ಬೇಕಾದ್ರೆ ಜಾಸ್ತಿ ಇಡ್ಬೋದು ಸ್ನೇಹಿತರೆ. ನೋಡಿ 1/2 ಇಂಚ್ ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತೀನಿ. ನಾನು ಅದನ್ನ ಕ್ರಾಸ್ ಬೆಲ್ಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ನಾವು ಅಳತೆ ಬ್ಲೌಸ್ ಪ್ರಕಾರ ಬೆಲ್ಟ್ ಅನ್ನ ಕಟ್ ಮಾಡ್ಬೋದು. ಅವಾಗ ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ಪ್ರಕಾರ ಫುಲ್ ಬಾಡಿ ಮೆಜರ್ಮೆಂಟ್ ಅಂತ ಹೇಳಿದ್ವಿ. ಇಲ್ಲಿ ಅವರು ನಾನು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಫಿಟ್ಟಿಂಗ್ ಚೆನ್ನಾಗಿ ಕೂರುತ್ತೆ ಅಂತ. ಓಕೆ, ನಾವೇನಾದ್ರೂ ಕ್ರಾಸ್ ಬೆಲ್ಟ್ ಅನ್ನ ಇದ್ರಲ್ಲಿ ಇಟ್ವಿ ಅಂದ್ರೆ ಅದು ಹೆಚ್ಚು ಕಡಿಮೆ ಆಗುತ್ತೆ. ಅವಾಗ ಕ್ರಾಸ್ ಬೆಲ್ಟ್ ಕಡಿಮೆ ಆಗುತ್ತೆ, ಫ್ರಂಟಿಗೆ ಬ್ಯಾಕಿಗೆ ಎರಡಕ್ಕೂ ಒಂದಕ್ಕೊಂದು ಹೋಲಿಕೆನೇ ಬರಲ್ಲ. ಹಾಗಾಗಿ ನಾನು ಇಲ್ಲಿ ಏನಾದ್ರು ಎಕ್ಸ್ಟ್ರಾ ತಗೊಂಡಿದ್ರೆ ನೀವು ಖಂಡಿತ ನೀವು ಅಳತೆ ಬ್ಲೌಸ್ ಬಿಟ್ಟು ನೀವು ಬೆಲ್ಟ್ ಅನ್ನ ಕಟ್ ಮಾಡ್ಬೇಕು. ನೋಡಿ ಇವಾಗ ವೇಸ್ಟ್ ಎಷ್ಟಿದೆ, ವೇಸ್ಟ್ ಬಂದು 7.25 ಇಂಚ್ ಇದೆ. ನೋಡಿ 7.25 ಪ್ಲಸ್ ಇಲ್ಲಿ ಎಷ್ಟು 2 ಇಂಚು ನಾವು ಡಾಟ್ ಹಿಡಿದಿದ್ದೀವಲ್ಲ ಅದನ್ನು ಸೇರಿಸಬೇಕು. ಅಲ್ಲಿಗೆ 9.25 ಆಗುತ್ತೆ. 9.25 ಇಂಚಿಗೆ ಒಂದು ಮಾರ್ಕಿಂಗ್, 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್.
ಹಾಗೆ ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 5 ಇಂಚ್ ಇದೆ, 5 ಬಂದು 2.5. ಓಕೆ, ಈ ರೀತಿ ನಾವು ಮಾರ್ಕನ್ನ ಮಾಡ್ಕೋಬೇಕು. 4 ಡಾಟ್ ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ, ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ ಸ್ನೇಹಿತರೆ, ಏನು ಅವಶ್ಯಕತೆ ಇಲ್ಲ. ಹೀಗೆ ನಾನು ಮಾರ್ಕ್ ಮಾಡ್ಕೊಂತೀನಿ. ಇದು ಪಾಲಿಶರ್ ಆಗಿರೋದ್ರಿಂದ ಸ್ನೇಹಿತರೆ ಕ್ಲೀನ್ ಆಗಿ ಕೂರಲ್ಲ, ಬಟ್ಟೆ ಆ ಕಡೆ ಕಡೆ ಜಾರುತ್ತೆ. ಹಾಗಾಗಿ ನೋಡಿ ಕಟ್ ಮಾಡ್ಕೊಂತೀನಿ ಅಷ್ಟೇ, ಗೊತ್ತಾಗುತ್ತೆ ನಿಮಗೆ. ನೋಡಿ ಇವಾಗ ಇದು ಬಸ್ಟ್ ಸೈಜ್ ಬಂದು ಚಿಕ್ಕದಿದೆ. ಬಸ್ಟ್ ಸೈಜ್ ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಡಾಟ್ ಅನ್ನು ಹಿಡಿಬೇಕಾಗುತ್ತೆ. ಹಾಗಾಗಿ ಇದು ಬಸ್ಟ್ ಸೈಜ್ ಬಂದು ಚಿಕ್ಕದಿರೋದ್ರಿಂದ ನಾವು ಇಲ್ಲಿ 4 ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ಅವ್ರು ಹಿಡಿದ್ರು ಕೂಡ ಬೇಡ, ಇದು ಕೂಡ ಅವರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಅನುಭವ ಪ್ರಕಾರ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾನು ಇಟ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಕರೆಕ್ಟ್ ಆಗಿ. ಇವಾಗ ಬಂದು ಎಷ್ಟು ಬೇಕಂತ ನೋಡ್ಕೊಂಬಿಡಿ. ನೋಡಿ ಇಲ್ಲಿ 1/2 ಇಂಚ್ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮಗೆ ಕ್ರಾಸ್ ಬೆಲ್ಟ್ ಬಂದು ಎಷ್ಟು ರೆಡಿ ಬೇಕು ನೋಡ್ಕೊಂಡು ಇವಾಗ. ನೋಡಿ ಇಲ್ಲಿ 2.25 ಇಂಚ್ ಬೇಕು, 2.25 1 ಪಾಯಿಂಟ್ ಬೇಕು. ಹಾಗಾಗಿ ನೋಡಿ 2.25 1 ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೇನು ಅವಶ್ಯಕತೆ ಇಲ್ಲ, ಇಲ್ಲಿ 1 ಇಂಚ್ ಕ್ರಾಸ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಎಷ್ಟಾಗುತ್ತೆ 2.25 1 ಪಾಯಿಂಟ್. ಅಲ್ಲಿ 1 ಇಂಚ್ ನಾವು ಅದಕ್ಕೆ ಮಾರ್ಜಿನ್ ಅನ್ನು ಆ್ಯಡ್ ಮಾಡ್ಕೋಬೇಕು. ಅಲ್ಲಿಗೆ 3.25 1 ಪಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕು. ಓಕೆ, ನೋಡಿ 3.25 1 ಪಾಯಿಂಟ್ಗೆ 1 ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡು ಇದು ಮೊದಲನೇವಾಗಿ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಈ ರೀತಿ. ಓಕೆ, ಹಾಗೆ ನಾವು ಇಲ್ಲಿ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಡಾಟ್ ಅನ್ನ ಎಷ್ಟು ಇಟ್ಟಿದ್ವಿ, ಚೆಸ್ಟ್ ಮೆಜರ್ಮೆಂಟ್ 10ನೇ ಒಂದು ಭಾಗ ಬಂದು 3.25 ಇಂಚ್ ಇಟ್ಟಿದ್ವಿ, 3.6ಕ್ಕೆ. ನೋಡಿ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ಸೇಪ್ ಅನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ರೆ ಬ್ಲೌಸ್ ಅಲ್ಲಿ ಹೆಂಗಿರುತ್ತೋ ಅದೇ ಸೇಪ್ ಅಲ್ಲಿ ನಮಗೆ ಬೆಲ್ಟ್ ಕೂಡ ಬರುತ್ತೆ. ಆವಾಗ ಪರ್ಫೆಕ್ಟ್ ಆಗಿ ಕೂರುತ್ತೆ. ನಿಮ್ಗೆ ಒಂದ್ಸರಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿ. ನೋಡಿ ಬೆಲ್ಟ್ ಉದ್ದಾನ 7.25 ಇಂಚ್ ತಗೋಬೇಕು. ನಾನು ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ, ನಂತರ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ಎಕ್ಸಾಕ್ಟ್ ಆಗಿ ಅಷ್ಟೇ ಕಟ್ ಮಾಡ್ಬೇಕಂತಿಲ್ಲ. ನೋಡಿ ಇಲ್ಲಿ ಈ ಸೈಡ್ ಬಂದು ನಮಗೆ ಕರೆಕ್ಟ್ ಆದ್ರೆ ಸಾಕು. ನೋಡಿ ಇಲ್ಲಿ ಇಟ್ಟಿದ್ದೀನಿ, ನಿಮಗೆ ಕಾಣ್ತಾ ಇದೆ ಅನ್ಕೊಂತೀನಿ. ಇಲ್ಲಿ 1/2 ಇಂಚು ಇದ್ರದ್ದು ಮಾರ್ಜಿನ್ ಇದೆ, ಇದ್ರದ್ದು 1/2 ಇಂಚ್ ಮಾರ್ಜಿನ್ ಇದೆ. ಅದು ಸ್ಟಿಚ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಆ ಸೈಡ್ ಬರುತ್ತೆ, ನಮಗೆ ಡಾಟ್ ಬರಲ್ಲ. ಡಾಟ್ ಬೇಕಂದ್ರೆ ಹೆಂಗ್ ಮಾಡ್ಕೋಬೇಕು ಅಂದ್ರೆ ನೀವು ಇದರಲ್ಲೇ ಕೂಡ ಎಕ್ಸ್ಟ್ರಾ ಮಾಡ್ಕೋಬೇಕು. ಅದಕ್ಕೆ ಹೇಳಿದೆ ನಿಮಗೆ, ಅದರಲ್ಲಿ ಅವರು ಕ್ರಾಸ್ ಅಲ್ಲಿ ಕಟ್ ಮಾಡಿಲ್ಲ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ಕ್ರಾಸ್ ಅಲ್ಲಿ ಕಟ್ ಮಾಡಿದ್ದೀನಿ ನಾನು, ಹಾಗಾಗಿ ನಮಗೆ ಡಾಟ್ ಬಂದಿಲ್ಲ. ಬಟ್ ಅವರು ಏನಾದ್ರೂ ಕ್ರಾಸ್ ಅಲ್ಲಿ ಕಟ್ ಮಾಡಲಿ ಅಂದ್ರೆ 100% ಇಲ್ಲಿ ಒಂದು ಡಾಟ್ ಬರುತ್ತೆ. ಈಗ ಏನಾದ್ರೂ ನಾವು ಡಾಟ್ ಹಿಡಿಲೇಬೇಕಂದ್ರೆ ಈ ಕ್ರಾಸ್ ಬೆಲ್ಟ್ ಅನ್ನ ಜಾಸ್ತಿ ಮಾಡ್ಕೋಬೇಕು. ನೋಡಿ ತುಂಬಾ ಜಾಸ್ತಿ ಆಗುತ್ತೆ ಕ್ರಾಸ್ ಬೆಲ್ಟ್, ಅವಾಗ ಬ್ಲೌಸ್ ನಮಗೆ ಕರೆಕ್ಟ್ ಆಗಿ ಕೂರಲ್ಲ ಒಂದು. ಹಾಗಾಗಿ